ವಿಜಯ್ ಕಳೆದ ಬಾರಿ ಇದ್ದಂತಹ ಉತ್ಸಾಹ ಯಾಕೋ ಇವತ್ತಿಗೆ ಆಲ್ರೆಡಿ ಕಡಿಮೆ ಆದಂತೆ ಕಂಡು ಬರ್ತಾ ಇದೆ. ಜಾತಿ ಜನಗಣತಿ ವರದಿ ಜಾರಿ ಆಗುತ್ತಾ ಅಥವಾ ಹಾಗೆ ಮುಂದಕ್ಕೆ ತಳ್ತಾರಾ? ನಾಗೇಂದ್ರ ಬಾಬು, ಎಕ್ಸಾಕ್ಟ್ಲಿ ಜಾತಿ ಜನಗಣತಿ ವರದಿ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ತರೋದಕ್ಕಿಂತ ಮುಂಚೆ ಸಾಕಷ್ಟು ರಾಜಕೀಯ ಲೆಕ್ಕಾಚಾರಗಳನ್ನ ಹಾಕಿರುವಂತದ್ದು. ಒಂದ್ ಕಡೆ ಏನು ಕುರ್ಚಿ ಬದಲಾವಣೆ, ಕುರ್ಚಿ ಸಂಬಂಧಪಟ್ಟಂತೆ ಒಂದಷ್ಟು ಅಂತೆಕಂತೆಗಳು ಕಾಂಗ್ರೆಸ್ ಪಕ್ಷ ನಡೀತಿರುವಂತಹ ಆಂತರಿಕ ಒಂದಷ್ಟು ಬೆಳವಣಿಗೆಗಳ ನಡುವೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಜಾತಿ ಜನಗಣತಿ ವರದಿಯನ್ನ ಏನು ಸ್ವೀಕಾರ ಮಾಡುವ ಮೂಲಕ ಸಚಿವ ಸಂಪುಟ ಸಭೆಯಲ್ಲಿ ತರುವ ಮೂಲಕ ಒಂದು ಮಹತ್ತರವಾದ ದಾಳವನ್ನ, ರಾಜಕೀಯ ದಾಳವನ್ನ ಉಳಿಸಿರುವಂತದ್ದು. ಅದರ ಅರ್ಥ ಈ ಹಿಂದೆ ಯಾವ ಸಿಎಂಗಳು ಕೂಡ ಜಾತಿ ಜನಗಣತಿ ವರದಿ ಸಂಬಂಧಪಟ್ಟಂತೆ ಸ್ವೀಕಾರ ಮಾಡಿರಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಾತಿ ಜನಗಣತಿ ವರದಿ ಮಂಡನೆ ಮಾಡೋದಕ್ಕಿಂತ ಮುಂಚೆನೂ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು ರಾಜಕೀಯವಾಗಿ. ಅಹಿಂದ ಮತಗಳನ್ನ ತಮ್ಮ ಕಾಂಗ್ರೆಸ್ನ ಬುಡಕ್ಕೆ ಅನ್ನೋಕ್ಕಿಂತ ತಮ್ಮ ಒಂದು ಕೈಯಲ್ಲಿ ಇಟ್ಕೊಳ್ಳುವ ನಿಟ್ಟಿನಲ್ಲಿ, ರಾಜಕೀಯ ಗಟ್ಟಿ ಮಾಡ್ಕೊಂಡ ನಿಟ್ಟಿನಲ್ಲಿ ಜಾತಿ ಜನಗಣತಿ ವರದಿ ಜಾರಿ ಮಾಡ್ತಾರೆ ನೋಡಿ, ಅಂದ್ರೆ ಮಂಡನೆ ಮಾಡ್ತಾರೆ ನೋಡಿ ಅಂತ ಹೇಳ್ತಾ ಇದ್ರು. ಅದೇ ರೀತಿ ಆಗಿರುವಂತದ್ದು. ಈಗ ಸಚಿವ ಸಂಪುಟ ಸಭೆಯಲ್ಲಿ ವರದಿ ಮಂಡನೆ ಆದ ನಂತರ ಕೂಡ ಅದು ಬಹಿರಂಗ ಆಗಿರುವಂತದ್ದು ಯಾವ ಜಾತಿ ಎಷ್ಟಿದೆ ಅಂತ. ಇದರ ನಡುವೆ ಒಕ್ಕಲಿಗ ಮತ್ತು ಲಿಂಗಾಯತ ಏನು ಸಮುದಾಯದ ವಿರೋಧ ನಿರೀಕ್ಷಿತ ಇರುವಂತದ್ದು. ಈ ಎಲ್ಲಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ರಾಜಕೀಯ ಜಾಣ್ಮೆಯ ನಡೆಯನ್ನ ಅನುಸರಿಸಕ್ಕೆ ಮುಂದಾಗಿರುವಂತದ್ದು. ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ 17ನೇ ತಾರೀಕು ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ಪರ ವಿರೋಧ ಚರ್ಚೆ ಆಗಲಿದೆ. ಅದಾದ ನಂತರ ತಕ್ಷಣಕ್ಕೆ ಜಾರಿ ಮಾಡದೆ ಸಚಿವ ಸಂಪುಟ ಉಪಸಮಿತಿಯನ್ನು ರಚನೆ ಮಾಡಿ ಒಂದಷ್ಟು ಕಾಲ ಮುಂದೂಡುವಂತ, ಅಂದ್ರೆ ಏನು ಟೈಮ್ ಬೈಯಿಂಗ್ ಅಂತ ಹೇಳ್ತಾರೆ, ಆ ಹಿನ್ನೆಲೆಯಲ್ಲಿ ಮುಂದೂಡುವಂತ ಸಾಧ್ಯತೆ ಇರುವಂತದ್ದು. ಅದಾದ ನಂತರ ಮುಂದೆ ಏನ್ ಚುನಾವಣೆ ಸಂದರ್ಭ ಅಥವಾ ಮುಂದಿನ ರಾಜಕೀಯ ಬೆಳವಣಿಗೆ ನೋಡ್ಕೊಂಡು ಆ ನಂತರ ತೀರ್ಮಾನ ತೆಗೆದುಕೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಸದ್ಯಕ್ಕೆ ಸಚಿವ ಸಂಪುಟ ಉಪಸಮಿತಿ ಮಾಡಿ ಸಾರ್ವಜನಿಕರ ಅಭಿಪ್ರಾಯವನ್ನ ಸಂಗ್ರಹಿಸಿ ಒಂದು ಈ ಕಡೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಕ್ಕೂ ಕೂಡ ಒಂದು ಸಂದೇಶ ಕೊಡುವಂತದ್ದು. ಜೊತೆಗೆ ಒಂದು ಅಹಿಂದ ಮತಗಳು, ಅಂದ್ರೆ ಅಹಿಂದ ಪರವಾಗಿ ಸಿದ್ದರಾಮಯ್ಯ ಅವರು ಇದ್ದಾರೆ ಅನ್ನೋ ಸಂದೇಶವನ್ನು ಕೂಡ ಕೊಡುವಂತದ್ದು. ಈ ಹಿನ್ನೆಲೆಯಲ್ಲಿ ಒಂದು ರಾಜಕೀಯ ಜಾಣ್ಮೆಯ ನಡೆಯನ್ನ ಅನುಸರಿಸೋದಕ್ಕೆ ಮುಂದಾಗಿರುವಂತದ್ದು. ಸಿದ್ದರಾಮಯ್ಯ ಏನ್ ಅನ್ಕೊಂಡಿದ್ರು ಆ ಸಂದೇಶ ಸಮರ್ಪಕವಾಗಿ ಹೋಗಿರುವಂತಹ ಸಮಾಧಾನ ರಾಜಕೀಯ ತಂತ್ರಗಾರಿಕೆ ಈಗ ಯಶಸ್ವಿ ಆಗಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಈಗ ವಿಜಯ್ ನೋಡಿ, ಈಗ ಪ್ರಮುಖವಾಗಿ ತೀವ್ರ ವಿರೋಧಗಳು, ಆಕ್ಷೇಪಗಳು ವ್ಯಕ್ತವಾದಂತ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ತೀರ್ಮಾನಕ್ಕೆ ಬಂದು ಬಿಟ್ರ ಸಿದ್ದರಾಮಯ್ಯ ಸರ್ಕಾರ ಅನ್ನೋ ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ. ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದಿಂದ, ಅದು ಶ್ರೀಗಳಿಂದ ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು. ಜೊತೆಗೆ ಈಗ ಡಿ.ಕೆ. ಶಿವಕುಮಾರ್ ಒಕ್ಕಲಿಗ ಶಾಸಕರ ಪಕ್ಷದ ಮತ್ತು ಸರ್ಕಾರ ನಡುವಿನ ಈಗ ಒಂದು ರೀತಿಯಲ್ಲಿ ಅಂತರ್ಯುದ್ಧಕ್ಕೆ ಸಾಕ್ಷಿಯಾಗಿರುವಂತದ್ದು. ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಸರ್ಕಾರ ನಿವಾಸದಲ್ಲಿ ಪಕ್ಷದ ಒಕ್ಕಲಿಗ ಶಾಸಕರ ಸಭೆಯನ್ನ ಕರೆದಿರುವಂತದ್ದು. ಅದರ ಅರ್ಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ಈ ಜಾತಿ ಜನಗಣತಿ ವರದಿಯ ವಿರುದ್ಧವಾಗಿ ಸಭೆ ಕರೆದಿರುವಂತದ್ದು. ಇದು ಪಕ್ಷದ ಒಳಗಡೆ ಒಂದಷ್ಟು ಸಮಸ್ಯೆಗೆ ಕಾರಣ ಆಗುವಂತದ್ದು. ಈ ಎಲ್ಲಾ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ತಕ್ಷಣಕ್ಕೆ ಜಾತಿ ಜನಗಣತಿ ವರದಿ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ತಕ್ಷಣಕ್ಕೆ ಜಾರಿ ಮಾಡದೆ ಸಚಿವ ಸಂಪುಟ ಉಪಸಮಿತಿಯನ್ನು ರಚನೆ ಮಾಡಿ ಅದಾದ ನಂತರ ಸಾರ್ವಜನಿಕ ಅಭಿಪ್ರಾಯವನ್ನು ಸಂಗ್ರಹಿಸಿ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಹೇಳುವ ಮೂಲಕ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವರು ಕೂಡ ಒಂದು ಸಂದೇಶವನ್ನು ಕೊಡುವಂತ ಏನೋ ಒಂದು ಚಿಂತನೆಯನ್ನ ನಡೆಸಿರುವಂತದ್ದು. ನೋಡ್ಬೇಕು 17ನೇ ತಾರೀಕು ನಡೆಯುವಂತಹ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಏನ್ ತೀರ್ಮಾನ ಮಾಡ್ತಾರಂತ. ಇದೇ ಅಭಿಪ್ರಾಯ, ಇದೇ ಚರ್ಚೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತರು ಚರ್ಚೆ ಮಾಡ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಥ್ಯಾಂಕ್ ಯು ವಿಜಯ್, ನಿಮ್ಮೆಲ್ಲ ಮಾಹಿತಿಗಾಗಿ. ವಿಜಯ್ ಕಳೆದ ಬಾರಿ ಇದ್ದಂತಹ ಉತ್ಸಾಹ ಯಾಕೋ ಇವತ್ತಿಗೆ ಆಲ್ರೆಡಿ ಕಡಿಮೆ ಆದಂತೆ ಕಂಡು ಬರ್ತಾ ಇದೆ. ಜಾತಿ ಜನಗಣತಿ ವರದಿ ಜಾರಿ ಆಗುತ್ತಾ ಅಥವಾ ಹಾಗೆ ಮುಂದಕ್ಕೆ ತಳ್ತಾರಾ? ನಾಗೇಂದ್ರ ಬಾಬು, ಎಕ್ಸಾಕ್ಟ್ಲಿ ಜಾತಿ ಜನಗಣತಿ ವರದಿ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ತರೋದಕ್ಕಿಂತ ಮುಂಚೆ ಸಾಕಷ್ಟು ರಾಜಕೀಯ ಲೆಕ್ಕಾಚಾರಗಳನ್ನ ಹಾಕಿರುವಂತದ್ದು. ಒಂದ್ ಕಡೆ ಏನು ಕುರ್ಚಿ ಬದಲಾವಣೆ, ಕುರ್ಚಿ ಸಂಬಂಧಪಟ್ಟಂತೆ ಒಂದಷ್ಟು ಅಂತೆಕಂತೆಗಳು ಕಾಂಗ್ರೆಸ್ ಪಕ್ಷ ನಡೀತಿರುವಂತಹ ಆಂತರಿಕ ಒಂದಷ್ಟು ಬೆಳವಣಿಗೆಗಳ ನಡುವೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಜಾತಿ ಜನಗಣತಿ ವರದಿಯನ್ನ ಏನು ಸ್ವೀಕಾರ ಮಾಡುವ ಮೂಲಕ ಸಚಿವ ಸಂಪುಟ ಸಭೆಯಲ್ಲಿ ತರುವ ಮೂಲಕ ಒಂದು ಮಹತ್ತರವಾದ ದಾಳವನ್ನ, ರಾಜಕೀಯ ದಾಳವನ್ನ ಉಳಿಸಿರುವಂತದ್ದು. ಅದರ ಅರ್ಥ ಈ ಹಿಂದೆ ಯಾವ ಸಿಎಂಗಳು ಕೂಡ ಜಾತಿ ಜನಗಣತಿ ವರದಿ ಸಂಬಂಧಪಟ್ಟಂತೆ ಸ್ವೀಕಾರ ಮಾಡಿರಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಾತಿ ಜನಗಣತಿ ವರದಿ ಮಂಡನೆ ಮಾಡೋದಕ್ಕಿಂತ ಮುಂಚೆನೂ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು ರಾಜಕೀಯವಾಗಿ. ಅಹಿಂದ ಮತಗಳನ್ನ ತಮ್ಮ ಕಾಂಗ್ರೆಸ್ನ ಬುಡಕ್ಕೆ ಅನ್ನೋಕ್ಕಿಂತ ತಮ್ಮ ಒಂದು ಕೈಯಲ್ಲಿ ಇಟ್ಕೊಳ್ಳುವ ನಿಟ್ಟಿನಲ್ಲಿ, ರಾಜಕೀಯ ಗಟ್ಟಿ ಮಾಡ್ಕೊಂಡ ನಿಟ್ಟಿನಲ್ಲಿ ಜಾತಿ ಜನಗಣತಿ ವರದಿ ಜಾರಿ ಮಾಡ್ತಾರೆ ನೋಡಿ, ಅಂದ್ರೆ ಮಂಡನೆ ಮಾಡ್ತಾರೆ ನೋಡಿ ಅಂತ ಹೇಳ್ತಾ ಇದ್ರು. ಅದೇ ರೀತಿ ಆಗಿರುವಂತದ್ದು. ಈಗ
ಸಚಿವ ಸಂಪುಟ ಸಭೆಯಲ್ಲಿ ವರದಿ ಮಂಡ್ಯ ಆದ ನಂತರ ಕೂಡ ಅದು ಬಹಿರಂಗ ಆಗಿರುವಂತದ್ದು ಯಾವ ಜಾತಿ ಎಷ್ಟಿದೆ ಅಂತ. ಇದರ ನಡುವೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ವಿರೋಧ ನಿರೀಕ್ಷಿತ ಇರುವಂತದ್ದು. ಈ ಎಲ್ಲಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ರಾಜಕೀಯ ಜಾಣ್ಮೆ ನಡೆಯನ್ನ ಅನುಸರಿಸಕ್ಕೆ ಮುಂದಾಗಿರುವಂತದ್ದು. ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ 17ನೇ ತಾರೀಕು ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ಪರ ವಿರೋಧ ಚರ್ಚೆ ಆಗಲಿದೆ. ಅದಾದ ನಂತರ ತಕ್ಷಣಕ್ಕೆ ಜಾರಿ ಮಾಡದೆ ಸಚಿವ ಸಂಪುಟ ಉಪಸಮಿತಿಯನ್ನು ರಚನೆ ಮಾಡಿ ಒಂದಷ್ಟು ಕಾಲ ಮುಂದೂಡುವಂತ, ಅಂದ್ರೆ ಏನು ಟೈಮ್ ಬೈಯಿಂಗ್ ಅಂತ ಹೇಳ್ತಾರೆ, ಆ ಹಿನ್ನೆಲೆಯಲ್ಲಿ ಮುಂದೂಡುವಂತ ಸಾಧ್ಯತೆ ಇರುವಂತದ್ದು. ಅದಾದ ನಂತರ ಮುಂದೆ ಏನ್ ಚುನಾವಣೆ ಸಂದರ್ಭ ಅಥವಾ ಮುಂದಿನ ರಾಜಕೀಯ ಬೆಳವಣಿಗೆ ನೋಡ್ಕೊಂಡು ಆ ನಂತರ ತೀರ್ಮಾನ ತೆಗೆದುಕೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಸದ್ಯಕ್ಕೆ ಸಚಿವ ಸಂಪುಟ ಉಪಸಮಿತಿ ಮಾಡಿ ಸಾರ್ವಜನಿಕರ ಅಭಿಪ್ರಾಯವನ್ನ ಸಂಗ್ರಹಿಸಿ ಒಂದು ಈ ಕಡೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಕ್ಕೂ ಕೂಡ ಒಂದು ಸಂದೇಶ ಕೊಡುವಂತದ್ದು. ಜೊತೆಗೆ ಒಂದು ಅಹಿಂದ ಮತಗಳು ಅಂದ್ರೆ ಅಹಿಂದ ಪರವಾಗಿ ಸಿದ್ದರಾಮಯ್ಯ ಅವರು ಇದ್ದಾರೆ ಅನ್ನೋ ಸಂದೇಶವನ್ನು ಕೂಡ ಕೊಡುವಂತದ್ದು. ಈ ಹಿನ್ನೆಲೆಯಲ್ಲಿ ಒಂದು ರಾಜಕೀಯ ಜಾಣ್ಮೆಯ ನಡೆಯನ್ನ ಅನುಸರಿಸೋದಕ್ಕೆ ಮುಂದಾಗಿರುವಂತದ್ದು. ಸಿದ್ದರಾಮಯ್ಯ ಏನ್ ಅನ್ಕೊಂಡಿದ್ರು ಆ ಸಂದೇಶ ಸಮರ್ಪಕವಾಗಿ ಹೋಗಿರುವಂತಹ ಸಮಾಧಾನ ರಾಜಕೀಯ ತಂತ್ರಗಾರಿಕೆ ಈಗ ಯಶಸ್ವಿ ಆಗಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಈಗ ವಿಜಯ್ ನೋಡಿ, ಈಗ ಪ್ರಮುಖವಾಗಿ ತೀವ್ರ ವಿರೋಧಗಳು ಆಕ್ಷೇಪಗಳು ವ್ಯಕ್ತವಾದಂತ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ತೀರ್ಮಾನಕ್ಕೆ ಬಂದು ಬಿಟ್ರ ಸಿದ್ದರಾಮಯ್ಯ ಸರ್ಕಾರ ಅನ್ನೋ ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ. ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದಿಂದ ಅದು ಶ್ರೀಗಳಿಂದ ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು. ಜೊತೆಗೆ ಈಗ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಶಾಸಕರ ಪಕ್ಷದ ಮತ್ತು ಸರ್ಕಾರ ನಡುವಿನ ಈಗ ಒಂದು ರೀತಿಯಲ್ಲಿ ಅಂತರ್ಯುದ್ಧಕ್ಕೆ ಸಾಕ್ಷಿಯಾಗಿರುವಂತದ್ದು. ಡಿ ಕೆ ಶಿವಕುಮಾರ್ ಅವರು ತಮ್ಮ ಸರ್ಕಾರ ನಿವಾಸದಲ್ಲಿ ಪಕ್ಷದ ಒಕ್ಕಲಿಗ ಶಾಸಕರ ಸಭೆಯನ್ನ ಕರೆದಿರುವಂತದ್ದು. ಅದರ ಅರ್ಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ಈ ಜಾತಿ ಜನತೆ ವರದಿಯ ವಿರುದ್ಧವಾಗಿ ಸಭೆ ಕರೆದಿರುವಂತದ್ದು. ಇದು ಪಕ್ಷದ ಒಳಗಡೆ ಒಂದಷ್ಟು ಸಮಸ್ಯೆಗೆ ಕಾರಣ ಆಗುವಂತದ್ದು. ಈ ಎಲ್ಲಾ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ತಕ್ಷಣಕ್ಕೆ ಜಾತಿ ಜನತೆ ವರದಿ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ತಕ್ಷಣಕ್ಕೆ ಜಾರಿ ಮಾಡದೆ ಸಚಿವ ಸಂಪುಟ ಉಪಸಮಿತಿಯನ್ನು ರಚನೆ ಮಾಡಿ ಅದಾದ ನಂತರ ಸಾರ್ವಜನಿಕ ಅಭಿಪ್ರಾಯವನ್ನು ಸಂಗ್ರಹಿಸಿ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಹೇಳುವ ಮೂಲಕ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವರು ಕೂಡ ಒಂದು ಸಂದೇಶವನ್ನು ಕೊಡುವಂತ ಒಂದು ಚಿಂತನೆಯನ್ನ ನಡೆಸಿರುವಂತದ್ದು. ನೋಡ್ಬೇಕು 17ನೇ ತಾರೀಕು ನಡೆಯುವಂತಹ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಏನ್ ತೀರ್ಮಾನ ಮಾಡ್ತಾರಂತ. ಇದೇ ಅಭಿಪ್ರಾಯ, ಇದೇ ಚರ್ಚೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತರು ಚರ್ಚೆ ಮಾಡ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಥ್ಯಾಂಕ್ ಯು ವಿಜಯ್, ನಿಮ್ಮೆಲ್ಲ ಮಾಹಿತಿಗಾಗಿ. ವಿಜಯ್, ಕಳೆದ ಬಾರಿ ಇದ್ದಂತಹ ಉತ್ಸಾಹ ಯಾಕೋ ಇವತ್ತಿಗೆ ಆಲ್ರೆಡಿ ಕಡಿಮೆ ಆದಂತೆ ಕಂಡು ಬರ್ತಾ ಇದೆ. ಜಾತಿ ಜನಗಣತಿ ವರದಿ ಜಾರಿ ಆಗುತ್ತಾ ಅಥವಾ ಹಾಗೆ ಮುಂದಕ್ಕೆ ತಳ್ತಾರಾ? ನಾಗೇಂದ್ರ ಬಾಬು, ಎಕ್ಸಾಕ್ಟ್ಲಿ ಜಾತಿ ಜನಗಣತಿ ವರದಿ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ತರೋದಕ್ಕಿಂತ ಮುಂಚೆ ಸಾಕಷ್ಟು ರಾಜಕೀಯ ಲೆಕ್ಕಾಚಾರಗಳನ್ನ ಹಾಕಿರುವಂತದ್ದು. ಒಂದ್ ಕಡೆ ಕುರ್ಚಿ ಬದಲಾವಣೆ, ಕುರ್ಚಿ ಸಂಬಂಧಪಟ್ಟಂತೆ ಒಂದಷ್ಟು ಅಂತೆಕಂತೆಗಳು ಕಾಂಗ್ರೆಸ್ ಪಕ್ಷ ನಡೀತಿರುವಂತಹ ಆಂತರಿಕ ಒಂದಷ್ಟು ಬೆಳವಣಿಗೆಗಳ ನಡುವೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಜಾತಿ ಜನಗಣತಿ ವರದಿಯನ್ನ ಸ್ವೀಕಾರ ಮಾಡುವ ಮೂಲಕ ಸಚಿವ ಸಂಪುಟ ಸಭೆಯಲ್ಲಿ ತರುವ ಮೂಲಕ ಒಂದು ಮಹತ್ತರವಾದ ರಾಜಕೀಯ ದಾಳವನ್ನ ಉಳಿಸಿರುವಂತದ್ದು. ಅದರ ಅರ್ಥ ಈ ಹಿಂದೆ ಯಾವ ಸಿಎಂಗಳು ಕೂಡ ಜಾತಿ ಜನಗಣತಿ ವರದಿ ಸಂಬಂಧಪಟ್ಟಂತೆ ಸ್ವೀಕಾರ ಮಾಡಿರಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಾತಿ ಜನಗಣತಿ ವರದಿ ಮಂಡನೆ ಮಾಡೋದಕ್ಕಿಂತ ಮುಂಚೆನೂ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು ರಾಜಕೀಯವಾಗಿ. ಅಹಿಂದ ಮತಗಳನ್ನ ತಮ್ಮ ಕಾಂಗ್ರೆಸ್ನ ಬುಡಕ್ಕೆ ಅನ್ನೋಕ್ಕಿಂತ ತಮ್ಮ ಒಂದು ಕೈಯಲ್ಲಿ ಇಟ್ಕೊಳ್ಳುವ ನಿಟ್ಟಿನಲ್ಲಿ, ರಾಜಕೀಯ ಗಟ್ಟಿ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಜಾತಿ ಜನತೆ ವರದಿ ಜಾರಿ ಮಾಡ್ತಾರೆ ನೋಡಿ, ಅಂದ್ರೆ ಮಂಡನೆ ಮಾಡ್ತಾರೆ ನೋಡಿ ಅಂತ ಹೇಳ್ತಾ ಇದ್ರು. ಅದೇ ರೀತಿ ಆಗಿರುವಂತದ್ದು. ಈಗ ಸಚಿವ ಸಂಪುಟ ಸಭೆಯಲ್ಲಿ ವರದಿ ಮಂಡ್ಯ ಆದ ನಂತರ ಕೂಡ ಅದು ಬಹಿರಂಗ ಆಗಿರುವಂತದ್ದು ಯಾವ ಜಾತಿ ಎಷ್ಟಿದೆ ಅಂತ. ಇದರ ನಡುವೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ವಿರೋಧ ನಿರೀಕ್ಷಿತ ಇರುವಂತದ್ದು. ಈ ಎಲ್ಲಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ರಾಜಕೀಯ ಜಾಣ್ಮೆ ನಡೆಯನ್ನ ಅನುಸರಿಸಕ್ಕೆ ಮುಂದಾಗಿರುವಂತದ್ದು. ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ 17ನೇ ತಾರೀಕು ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ಪರ ವಿರೋಧ ಚರ್ಚೆ ಆಗಲಿದೆ. ಅದಾದ ನಂತರ ತಕ್ಷಣಕ್ಕೆ ಜಾರಿ ಮಾಡದೆ ಸಚಿವ ಸಂಪುಟ ಉಪಸಮಿತಿಯನ್ನು ರಚನೆ ಮಾಡಿ ಒಂದಷ್ಟು ಕಾಲ ಮುಂದೂಡುವಂತ, ಅಂದ್ರೆ ಏನು ಟೈಮ್ ಬೈಯಿಂಗ್ ಅಂತ ಹೇಳ್ತಾರೆ, ಆ ಹಿನ್ನೆಲೆಯಲ್ಲಿ ಮುಂದೂಡುವಂತ ಸಾಧ್ಯತೆ ಇರುವಂತದ್ದು. ಅದಾದ ನಂತರ ಮುಂದೆ ಏನ್ ಚುನಾವಣೆ ಸಂದರ್ಭ ಅಥವಾ ಮುಂದಿನ ರಾಜಕೀಯ ಬೆಳವಣಿಗೆ ನೋಡ್ಕೊಂಡು ಆ ನಂತರ ತೀರ್ಮಾನ ತೆಗೆದುಕೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಸದ್ಯಕ್ಕೆ ಸಚಿವ ಸಂಪುಟ ಉಪಸಮಿತಿ ಮಾಡಿ ಸಾರ್ವಜನಿಕರ ಅಭಿಪ್ರಾಯವನ್ನ ಸಂಗ್ರಹಿಸಿ ಒಂದು ಈ ಕಡೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಕ್ಕೂ ಕೂಡ ಒಂದು ಸಂದೇಶ ಕೊಡುವಂತದ್ದು. ಜೊತೆಗೆ ಒಂದು ಅಹಿಂದ ಮತಗಳು ಅಂದ್ರೆ ಅಹಿಂದ ಪರವಾಗಿ ಸಿದ್ದರಾಮಯ್ಯ ಅವರು ಇದ್ದಾರೆ ಅನ್ನೋ ಸಂದೇಶವನ್ನು ಕೂಡ ಕೊಡುವಂತದ್ದು. ಈ ಹಿನ್ನೆಲೆಯಲ್ಲಿ ಒಂದು ರಾಜಕೀಯ ಜಾಣ್ಮೆಯ ನಡೆಯನ್ನ ಅನುಸರಿಸೋದಕ್ಕೆ ಮುಂದಾಗಿರುವಂತದ್ದು. ಸಿದ್ದರಾಮಯ್ಯ ಏನ್ ಅನ್ಕೊಂಡಿದ್ರು
ಆ ಸಂದೇಶ ಸಮರ್ಪಕವಾಗಿ ಹೋಗಿರುವಂತಹ ಸಮಾಧಾನ ರಾಜಕೀಯ ತಂತ್ರಗಾರಿಕೆ ಈಗ ಯಶಸ್ವಿ ಆಗಿರುವಂತದ್ದು ನಾಗೇಂದ್ರ ಬಾಬು. ಓಕೆ, ಈಗ ವಿಜಯ್ ನೋಡಿ, ಈಗ ಪ್ರಮುಖವಾಗಿ ತೀವ್ರ ವಿರೋಧಗಳು, ಆಕ್ಷೇಪಗಳು ವ್ಯಕ್ತವಾದಂತ